ನಮಸ್ಕಾರ ವೀಕ್ಷಕರೇ, ಪ್ರಜಾಪ್ರತಿಧ್ವನಿ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ವಿಜಯಧ್ವಜ ಕನ್ನಡ ದಿನಪತ್ರಿಕೆಯ 7ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ. ಸಮಾರಂಭದಲ್ಲಿ ಕ್ಷೇತ್ರದ ಸಾಧನೆ ಮಾಡಿದ ಕಾರ್ಮಿಕರಿಗೆ, ಕಾರ್ಯಕರ್ತೆಯರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ವಿಜಯಧ್ವಜ ಕನ್ನಡ ದಿನಪತ್ರಿಕೆ ಸಮಾಜಮುಖಿ ಕಾರ್ಯ ಶ್ಲಾಘನೀಯ. ಬಸವಭೂಷಣ ಮಹಾಸ್ವಾಮಿಗಳು ಎಂ ಇಸಾಕ್ ಇವರ ವಿಜಯಧ್ವಜ ಕನ್ನಡ ದಿನಪತ್ರಿಕೆಯ 7ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೆ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸೇರಿದಂತೆ ವಿವಿಧ ಕ್ಷೇತ್ರದ ಸಾಧಕರಿಗೆ ಗೌರವಿಸಿ ಸನ್ಮಾನ ಮಾಡಿರುವುದು ಪತ್ರಿಕೆಯ ನಿಜವಾದ ಕಾರ್ಯ ಶ್ಲಾಘನೀಯ ಎಂದು ಬಸವಭೂಷಣ ಮಹಾಸ್ವಾಮಿಗಳು ಹೇಳಿದರು. ವಿಜಯಧ್ವಜ ಪತ್ರಿಕೆಯ ಬಿಡುಗಡೆ ಸಮಾರಂಭ ಹಾಗೆ ನಿತ್ಯವೂ ಸಹ ನಮ್ಮ ನಗರಗಳನ್ನ, ನಮ್ಮ ಗ್ರಾಮಗಳನ್ನು ಸ್ವಚ್ಛಗೊಳಿಸ್ತಾ ಇರುವಂತಹ ಆಶಾ ಕಾರ್ಯಕರ್ತೆಯರು, ಪೌರ ಕಾರ್ಮಿಕರು, ಉಳಿದೆಲ್ಲ ಸಾಧಕರಿಗೆ ಸನ್ಮಾನ. ಇಂಥ ಒಂದು ಸನ್ಮಾನದ ಕಾರ್ಯಕ್ರಮದ ನಡುವೆ ನಮ್ಮೆಲ್ಲರನ್ನ ಎಷ್ಟೋ ದಿನಗಳಿಂದ ನಾವು ನಗದೆ ಹಾಗೆ ಇರುವಂತಹ ಜೀವನದಲ್ಲಿ ಹೊಸ ಉತ್ಸವವನ್ನ, ಹೊಸ ಬದುಕನ್ನ ಸೃಷ್ಟಿ ಮಾಡುವಂತಹ ನಿತ್ಯವೂ ಸಹ ಇಂಥ ಒಂದು ಹಾಸ್ಯ ಕಾರ್ಯಕ್ರಮವನ್ನು ನೀಡ್ತಾ ಇರುವಂತಹ ಬಿಜಿಯವರೆಂದೇ ನಾಮಾಂಕಿತರಾಗಿರುವಂತಹ ಗಂಗಾವತಿ ಪ್ರಾಣೇಶ್ ಅವರನ್ನೇ ಮೊದಲು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ವಿಚಾರಗಳನ್ನು ಹಂಚಿಕೊಂಡು ತಮ್ಮ ಕಾರ್ಯದ, ತಮ್ಮ ಗುರಿಯ ವಿಚಾರವನ್ನು ಹಂಚಿಕೊಂಡಿರುವಂತಹ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು, ಹಾಗೆ ಪ್ರಾಣೇಶ್ ಸರ್ ಜೊತೆಗೆ ಬಂದಿರುವಂತಹ ಬಸವರಾಜ್ ಮಾಮನಿಯವರು, ನರಸಿಂಹ ಜೋಶಿಯವರು, ಇವರೆಲ್ಲ ನಿಜವಾಗ್ಲೂ ಸಹ ಏನಂತಂದ್ರೆ ಪ್ರಪ್ರಥಮ ಹೊರಗೆ ನಮ್ಮ ತೆಕ್ಕಲಕೋಟೆಗೆ ಬಂದಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಸಹ ಈ ಜನದ ಮನಸ್ಸದ ಏನು ಅಭಿಲಾಷೆ ಇದೆಯಲ್ಲ, ನಿಮ್ಮೆಲ್ಲರ ಹೃದಯದ ಆಮಂತ್ರಣ ಇದೆಯಲ್ಲ, ಅದನ್ನ ಸುಂದರ ಬದುಕಿಗೆ ನಿರ್ಮಾಣ ಆಗ್ಲಿಕ್ಕಾಗಿ ಅನ್ನುವಂಥದ್ದನ್ನು ಇಲ್ಲಿ ಹೇಳಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಇಸಾಕ್ ಅವರು ಪತ್ರಿಕೆಯ ಒಂದು ಲೋಕಾರ್ಪಣೆ ಬಿಡುಗಡೆಯ ಒಂದು ಸಮಾರಂಭದಲ್ಲಿ ನೆಪವನ್ನು ಇಟ್ಟುಕೊಂಡು ಎಲ್ಲರನ್ನು ಸೇರಿಸುವಂತದ್ದಿದೆಯಲ್ಲ, ನಿಜವಾಗ್ಲೂ ಸಹ ಏನಂತಂದ್ರೆ ನಾವ್ಯಾರು ಸಹ ಏನಂತಂದ್ರೆ ಈಗ ಏಕಾಏಕಿ ಬಂದ್ಬಿಟ್ಟು ನಾವು ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಹಾಸ್ಯ ಕಾರ್ಯಕ್ರಮ ಅನ್ನುವಂಥದ್ದು ಏನು ಪ್ರಾಣೇಶ್ ಸರ್ ಅವರ ಒಂದು ಹಾಸ್ಯ ಕಾರ್ಯಕ್ರಮ ಇದೆ ಅನ್ನೋದು ಇಟ್ಕೊಂಡು ಎಲ್ಲರೂ ಸಹ ಏನಂತಾರೆ ನಮ್ಮ ಮನೆಗಳನ್ನ, ನಮ್ಮ ಎಲ್ಲ ಧಾರಾವಾಹಿಗಳನ್ನ, ನಮ್ಮೆಲ್ಲ ಏನು ಎಲ್ಲ ಪ್ರೋಗ್ರಾಮ್ ಬಿಟ್ಟು ಈ ಕಾರ್ಯಕ್ರಮ ಬರ್ತೀವಿ ಅಂತಂದ್ರೆ ಅದು ಹಾಸ್ಯಕ್ಕಿರುವಂತ ಶಕ್ತಿ, ಹಾಸ್ಯದಲ್ಲಿರುವಂತ ಒಂದು ಏನಂತಂದ್ರೆ ನಮ್ಮೆಲ್ಲರನ್ನ ಗಮನ ಸೆಳೆಯುವಂತ ಒಂದು ಶಕ್ತಿ ಅನ್ನುವಂಥದ್ದನ್ನು ಹೇಳಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಹ ಅಂತಂದ್ರೆ ಪತ್ರಿಕೆಗಳು ಈ ಮುಖಾಂತರ ಏನಂತಾರೆ ನಿತ್ಯವೂ ಸಹ ನಗರಗಳನ್ನ ಸ್ವಚ್ಛಗೊಳಿಸುವಂತ ಕಾರ್ಮಿಕರಿಗೆ ಗೌರವಾರ್ಪಣೆ ಮಾಡುವಂತದ್ದು. ನಿಜವಾಗ್ಲೂ ಸಹ ಅಂತಂದ್ರೆ ಶಕ್ತಿ ಯಾವುದು ಅಂತಂದ್ರೆ ಈ ದೇಶದ ಶಕ್ತಿ ಅಂತಂದ್ರೆ ಶ್ರಮಿಕರು, ಈ ದೇಶದ ಶಕ್ತಿ ಅಂತಂದ್ರೆ ದುಡಿಯುವಂತವ್ರು, ಈ ದೇಶದ ಶಕ್ತಿ ಅಂತಂದ್ರೆ ರೈತರು, ಅಂತವರೆಲ್ಲರನ್ನ ಗೌರವಿಸ್ತಾ ಇರುವಂತದ್ದು ಪತ್ರಿಕೆಯ ಕಾರ್ಯ ನಿಜವಾಗ್ಲೂ ಶ್ಲಾಘನೀಯಾಗಿರುವಂತದ್ದು. ಏನು ಈಗಾಗಲೇ ಮಾಧವ ರೆಡ್ಡಿ ಅಣ್ಣವ್ರು ಹೇಳಿದಾಗೆ, ಸರ್ ಹೇಳಿದಾಗೆ ಪತ್ರಿಕೆಗಳ ನಡೆಸುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಅನ್ನುವಂಥದ್ದು ಆ ಕುರಿತಾಗಿ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಹೇಳಿದ್ದಾರೆ. ಹಾಗೆ ನೀವೆಲ್ಲರೂ ಸಹ ಅಂತಾರೆ ಪತ್ರಿಕೆಗಳು ಈ ರೀತಿಯಾಗಿ ಸಮಾಜಮುಖಿ ಕೆಲಸ ಮಾಡಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬೇಕಾಗತ್ತೆ, ನಿಮ್ಮೆಲ್ಲರ ಪ್ರೀತಿ ಬೇಕಾಗತ್ತೆ, ನಿಮ್ಮೆಲ್ಲರ ಗೌರವ ಬೇಕಾಗ್ತದೆ ಅನ್ನುವಂಥದ್ದನ್ನು ಹೇಳಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಏನು ಇಸಾಕ್ ಅವರ ಕಾರ್ಯ ಇನ್ನೂ ಉತ್ತರೋತ್ತರವಾಗಿ ಜನಮುಖಿ ಆಗಲಿ, ಇನ್ನೂ ಉತ್ತರವಾಗಿರುವಂತಹ ಕಾರ್ಯಗಳನ್ನು ಮಾಡುವಂತ ಶಕ್ತಿಯನ್ನ ಭಗವಂತ ಅವರಿಗೆ ನೀಡಲಿ ಅಂತ ನಮ್ಮ ಮಾತುಗಳು. ಕಾರ್ಯಕ್ರಮವು ಸಿರುಗುಪ್ಪ ತಾಲೂಕಿನ ತಕ್ಕಲಕೋಟೆ ಹೈಸ್ಕೂಲ್ ಮೈದಾನದಲ್ಲಿ ಅದ್ದೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕರ್ನಾಟಕ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷ ಬಂಗಲೆ ಮಲ್ಲಿಕಾರ್ಜುನ್, ಎಂಎಸ್ ಸೋಮಲಿಂಗಪ್ಪ, ಮಾಜಿ ಶಾಸಕರು ಸಿರುಗುಪ್ಪ, ದರಪ್ಪ ನಾಯಕ, ಬಿಜೆಪಿ ಮುಖಂಡರು ಸಿರುಗುಪ್ಪ ಹಾಗೂ ಮಾಧವ ರೆಡ್ಡಿ ರೈತ ಸಂಘದ ಅಧ್ಯಕ್ಷ, ವಿಜಯಧ್ವಜ ಪತ್ರಿಕೆ ಮತ್ತು ಇಸಾಕ್ ರವರ ಸಾಮಾಜಿಕ ಕಾರ್ಯ ಕುರಿತು ಮಾತನಾಡಿದರು. ಪತ್ರಿಕೆಯ 7ನೇ ವಾರ್ಷಿಕೋತ್ಸವ ಪ್ರಯುಕ್ತ ಹಾಸ್ಯ ಸಂಜೆ ಕಾರ್ಯಕ್ರಮ ಪ್ರಾಣೇಶ್ ಗಂಗಾವತಿ, ಬಸವರಾಜ್ ಮಹಾಮನಿ ಹಾಗೂ ಜೋಶಿ ಇವರಿಂದ ನಗೆ ಹಬ್ಬ ನಡೆಯಿತು. ಬಸವಭೂಷಣ್ ಸ್ವಾಮೀಜಿಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಎಲ್ಲರಿಗೂ ಕೂಡ ನಮಸ್ಕಾರ ಹೇಳಿ, ನಮ್ಮ ಮುಂಭಾಗದಲ್ಲಿರ್ತಕ್ಕಂಥ ತೆಕ್ಕಲಕೋಟೆಯ ಎಲ್ಲ ರೈತ ಸಹೋದರರಿಗೆ ನಮಸ್ಕರಿಸುತ್ತಾ ಇವತ್ತು ಏನು ವಿಜಯ ಧ್ವಜ ಪತ್ರಿಕೆಯನ್ನ ನಡೆಸತಕ್ಕಂಥ ಇಸಾಕ್ನವರಿಗೆ, ಯಾಕಂದ್ರೆ
ಪತ್ರಿಕೆ ನಡೆಸೋದು ಈ ಕಾಲದಲ್ಲಿ ಅಷ್ಟು ಸುಲಭದ ಮಾತಲ್ಲ. ನಾವು ಯಾವ ರೈತರ ಹೋರಾಟ ನಡೆಸ್ತಾ ಇದೀವಿ ಅದೇ ರೀತಿ ಕೂಡ ಬೆಳಕನ್ನ ಚೆಲ್ಲಂತ ಪತ್ರಿಕೆ ಬರಿಬೇಕಾದ್ರೆ ತುಂಬಾ ಗುಂಡಿಗೆ ಬೇಕು. ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನ ಸಹೋದರ ಹೇಳ್ದ, ಯಾವಾಗಲೂ ಕೇಸಿನ ಮೇಲೆ ಕೇಸ್ ಹಾಕ್ತಾನೆ ಇರ್ತಾರೆ, ಆದ್ರೆ ಎದುರ್ಕೋಬಾರ್ದು. ಪ್ರಾಮಾಣಿಕತೆಯನ್ನ ಯಾವುದೇ ಪತ್ರಿಕೆ ರಂಗದಲ್ಲಿ ಪ್ರಾಮಾಣಿಕತೆ ಇರಬೇಕು, ಯಾವುದೇ ಹೋರಾಟದಲ್ಲಿ ಕೂಡ ಪ್ರಾಮಾಣಿಕತೆ ಇರಬೇಕು. ಯಾರಿಗೆ ಎದುರ್ಕೊಂಬೇಕ ಕೆಲಸ ಇಲ್ಲ ಸ್ವಾಮಿ. ನಾವು ಯಾವಾಗಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ, ನಿಜಾತಿಯಾಗಿ ಕೆಲಸ ಮಾಡಿದ್ರೆ ಎಲ್ಲರೂ ಕೂಡ ನಮ್ಮನ್ನು ನೋಡಿ ಗೌರವಿಸ್ತಾರೆ. ಏನಾದ್ರೆ ಹೋರಾಟ ಮಾಡ್ತೀವಿ, ಇನ್ನೊಂದೇನೋ ಪತ್ರಿಕೆ ರಂಗ ಮಾಡ್ತೀವಿ, ಬೇರೆ ಬೇರೆ ಕಡೆ ಹೋದ್ರೆ ಅದು ದಿಕ್ಕನ್ನ ತಪ್ಪಿಸ್ತದೆ, ಜನರನ್ನ ಯಾಮಾರಿಸ್ತದೆ. ಆದ್ರೆ ಇಸಾಕ್ ಅವರಿಗೆ ಒಂದು ಮಾತನ್ನ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ, ಪ್ರಾಮಾಣಿಕವಾಗಿ ಕೆಲಸ ಮಾಡು, ನೀನು ಉನ್ನತ ಸ್ಥಾನಕ್ಕೆ ನೀನಾಗೆ ಹೋಗ್ತಿ ಅಂತ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಪ್ರಾಮಾಣಿಕರು ಇವತ್ತು ಶ್ರೀಮಂತರಾಗಬೇಕು, ಸಾಹುಕಾರರಾಗಬೇಕು, ದುಡಿಬೇಕು, ಆದ್ರೆ ಇನ್ನೊಬ್ಬನ ಮೇಲೆ ತುಳಿದು ಶ್ರೀಮಂತರಾಗಬಾರ್ದು. ಇವತ್ತೆಲ್ಲರೂ ಕೂಡ ಶ್ರೀಮಂತರಾಗಬೇಕು, ಒಳ್ಳೆ ಉದ್ಯೋಗಕ್ಕೆ ಹೋಗ್ಬೇಕು ನಾವು. ಆದ್ರೆ ಪ್ರಾಮಾಣಿಕದಿಂದ ಹೋಗುವಂತ ಕಾರ್ಯಕ್ರಮ ನಾವೆಲ್ಲರೂ ಸೇರಿ ಮಾಡ್ಬೇಕಂತ ಹೇಳಿ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಅವಮಾನ ಮಾಡಿದವರೇ ನಮಗೆ ಮಾರ್ಗದರ್ಶಕರು. ಇವತ್ತು ಆ ಅವಮಾನದಿಂದ ಮೇಲ್ಪಟ್ಟು ಇವತ್ತು ಅನೇಕ ಸಂಕಷ್ಟಗಳನ್ನು ಎದುರಿಸ್ಬಿಟ್ಟು ಇವತ್ತೇನು ಪ್ರತಿ ವರ್ಷ ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು, ಇನ್ನಿತರ ಅನೇಕ ಜನರಿಗೆ ನಿರಂತರವಾಗಿ ಒಂದು ಸತ್ಕಾರ್ಯದಲ್ಲಿ ತೊಡಸ್ಕೊಂತ ಇವತ್ತು ನಮ್ಮ ಇಸಾಕರು ಅನೇಕ ಏಳು ಬೀಳುಗಳನ್ನು ಸಹಿಸುತ್ತಾ ಇವತ್ತು ಇಂಥ ಕಾರ್ಯಕ್ರಮದಿಂದ ಅನೇಕ ನೋವುಗಳಿದಾವೆ. ಆದ್ರೂ ಅವನ್ನೆಲ್ಲ ಹಿಮ್ಮೆಟ್ಟಿ ನಿಂತು ಇವತ್ತು ಮಾಡ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತ ಆದಂತ ನನ್ನ ಇಸಾಕ್, ನನ್ನ ಆತ್ಮೀಯ ಶಿಷ್ಯರವರೇ, ಇವತ್ತು ನಾನು ಹೇಳೋದಿಷ್ಟೇ, ಅನೇಕ ಮಾನ ಅಪಮಾನಗಳಿಂದ ಇವತ್ತು ಅನೇಕ ಜನರು ಇವತ್ತು ಪ್ರಶಸ್ತಿಗೆ ಭಾಜನರಾಗಿದ್ದೀರೋ, ನಿಮ್ಮ ನೋವುಗಳಿದಾವ ನಿಮಗ್ ಗೊತ್ತು. ಇವತ್ತು ನೀವು ಅನುಭವಿಸಿದಂತ ನೋವುಗಳಿಗೆ ಗೊತ್ತಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೆ. ಹಣೆ ಬರಹದಲ್ಲಿ ಜೀವನವಿಲ್ಲ ಯಾವತ್ತು, ಹಣೆಯ ಒಂದೊಂದು ಬೆವರಿನಲ್ಲಿ ನಮ್ಮ ಜೀವನವಿದೆ ಅಂತ ಹೇಳ್ತಾ ಆ ಹಣೆಯ ಬೆವರಿನ ನಂಬಿಕೊಂಡು ಹೋಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳೋ ಜೊತೆಗೆ, ಪೆನ್ ಈಸ್ ಮೈದರ್ ದ್ಯಾನ್ ಸ್ವರ್ಡ್, ಖಡ್ಗಕ್ಕಿನ್ನ ಅರಿತ ಲೇಖನಿ, ಒಂದು ಹನಿ ಮಸಿ ಲಕ್ಷಾಂತರ ಜನರ ತಲೆ ಬಿಸಿ. ಸಿದ್ದರಾಮಯ್ಯವರು 16 ಬಜೆಟ್ ಮಂಡಿಸಿದ್ರು, ಯಾವ ಸುಖಕ್ಕೆ? ಇವತ್ತು ಅನೇಕ ಭಾಗ್ಯಗಳ ಸರ್ದಾರ, ಯಾವ ಸುಖಕ್ಕೆ? ಸಾಮಾಜಿಕ ಅಧಿಕಾರ ಅಂತೀವಿ, ಯಾವ ಸುಖಕ್ಕೆ ರೀ? ಇವತ್ತು 56,000 ಕೋಟಿ ಇವತ್ತು 5 ಗ್ಯಾರಂಟಿಗಳು ಮಾಡಿದ್ದಾರೆ, ಏನ್ ಪ್ರಯೋಜನ? ಇವತ್ತು ಪತ್ರಕರ್ತರು ಕೇವಲ ಇರೋದು 10,000 ಜನದೊಳಗೆ ಇವತ್ತು ಕೇವಲ 10,000 ಜನ ಜಿಲ್ಲಾ ಮಟ್ಟದಲ್ಲಿ ಓಡಾಡಕ್ಕೆ ಪತ್ರಕರ್ತರಿಗೆ 30 ಲಕ್ಷ ಖರ್ಚು. ಆ 30 ಲಕ್ಷ ವರ್ಷಕ್ಕೆ ಬಜೆಟ್ ಮಾಡಕ್ಕೆ ಅವ್ರ ಕೈಲಿ ಆಗ್ತದೆ. ಅನೇಕ ಮಾನದಂಡಗಳು, ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕು, ಕಾಯಂ ನೇಮಕಾತಿ, ಅದು ಆಗಕ್ಕೂ ಆಗಲ್ಲ, ಕೊಡಕ್ಕೂ ಆಗಲ್ಲ ಅಂತ ಒಂದು ಆದೇಶ ಯಾವನಿಗೆ ಬೇಕ್ರಿ? ಸಿದ್ದರಾಮಯ್ಯಗೆ ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದೀನಿ. ಇವತ್ತು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿ ಅವ್ರ ವಿರುದ್ಧ ರಿಟ್ ಪಿಟಿಷನ್ ಫೈಲ್ ಮಾಡ್ತಾ ಇದ್ದೀನಿ. ಆ ಪತ್ರಕರ್ತ ಏನ್ ನ್ಯಾಯ ಕೊಡ್ಬೇಕು ಕೊಟ್ಟೇ ಕೊಡ್ತೀನಿ ಅಂತ ಈ ಸಂದರ್ಭ ಹೇಳೋ ಜೊತೆಗೆ, ಇವತ್ತು ಮಹಿಳೆಯರಿಗೆ ಕೇವಲ ಆಧಾರ್ ಕಾರ್ಡ್ ತೋರಿಸಿದ್ರೆ, ಮಂಗಳಂಬಕರಿಗೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಇಡೀ ರಾಜ್ಯ ಪೂರ್ತಿ ಓಡಾಡಕ್ಕೆ ಸಂತೋಷ. ಅವರು ನಮ್ಮ ಅಕ್ಕ ತಂಗಿಯರು, ನಮ್ಮ ತಾಯಿಯಂದ್ರು, ಖುಷಿ ನನಗೆ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ನಮ್ಮ ಪತ್ರಕರ್ತರು ಇವತ್ತು ನಮ್ಮ ಹೆಂಡತಿ ಮನೆಗೆ, ನಮ್ಮ ಅತ್ತೆ ಮನೆ ಕೇಳ್ತಾಳ್ರಿ ಬಸ್ ಪಾಸ್ನ. ಸಾರ್ವಜನಿಕ ಹಿತದೃಷ್ಟಿ, ಇವತ್ತು ಅನ್ಯಾಯ ಅಕ್ರಮಗಳ ವಿರುದ್ಧ ಜನತೆ ಧ್ವನಿಯಾಗಿ ನಾವು ಹೋಗ್ಬೇಕಾದಂತ ಪತ್ರಕರ್ತರು, ಅದು ಕೊಡಕ್ಕಾಗಿ ಇವತ್ತು ಸಾಮಾಜಿಕ ಅಧಿಕಾರಿ ಏನ್ ಬಿರುದು ತಗೊಂಡಿರಲ್ಲ, ಈ ಮಟ್ಟದೇನ್ರಿ ಮಾನದಂಡ? ಇದನ್ನ ಪ್ರಶ್ನೆ ಮಾಡಿ ಅವ್ರನ್ನ ಕಾನೂನು ವ್ಯಾಪ್ತಿಯಲ್ಲಿ ಎಲ್ಲಿ ತಲೆ ಕೂರಿಸ್ಬೇಕೋ ಅದು ಮಾಡೇ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬೆಳಗ್ಗೆ ಇವತ್ತು ಕುಶಾಲನಗರದಿಂದ ಬಿಟ್ಟೆ 600 ಕಿಲೋಮೀಟರ್ ನನ್ನ ಆತ್ಮೀಯ ಸ್ನೇಹಿತ ಬಂದಿದ್ದೀನಿ. ಕಂಟಿನ್ಯೂ ಬೆಳಗಾಂ ಅಧಿವೇಶನ ಏನ್ ನಡೀತು 15 ದಿನದಿಂದ ಒಂದು ದಿನ ನನಗೆ ಫ್ರೀ ಇಲ್ಲ. ಆದ್ರೂ ಇವತ್ತು ನನ್ನ ಕಾರ್ಯಕ್ರಮ ನಮ್ಮ ಇಸಾಕ್ಕೋಸ್ಕರ ಬಂದಿದ್ದೀನಿ.
ರೆಸ್ಟ್ ಇಲ್ಲ ಕೂಡ ನನಗೆ ಮಾತಾಡೋಕ್ಕೂ ಆಗ್ತಾ ಇಲ್ಲ. ಆದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆದು ಇಷ್ಟೆಲ್ಲ ಮಾತಾಡಕ್ ಕೊಟ್ಟದಕ್ಕೆ ಇವತ್ತು ಅನೇಕ ಜನರು ಏನು ಇವತ್ತು ಸನ್ಮಾನಕ್ಕೆ ಬಂದಿದ್ದಾರೆ ಅವ್ರಿಗೆ ಹೃದಯಪೂರ್ವಕವಾಗಿ ನಮಿಸುತ್ತಾ, ಇವತ್ತು ನಮ್ಮ ಸೋಮಲಿಂಗಪ್ಪನವರು ರಾಜ್ಯದಲ್ಲಿ ಅನೇಕ ನಮ್ಮ ತಾಲೂಕಲ್ಲಿ ಅನೇಕ ಪ್ರಗತಿ ತರ ಕಾಯಕಗಳು ಮಾಡಿದ್ದಾರೆ. ಅಂಥವ್ರು ಇರ್ಬೇಕು ಕೂಡ, ಅಂಥವ್ರನ್ನ ಬೆಂಬಲಿಸ್ಬೇಕು ಕೂಡ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಅಂತ. ಇದಾಗಿತ್ತು ಈ ಕ್ಷಣದ ಪ್ರಜಾಪ್ರತಿಧ್ವನಿ ನ್ಯೂಸ್. ನಮಸ್ಕಾರ.